ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಳಿದಿರೋ ದೋಸೆ ಹಿಟ್ಟಿನಿಂದ ಬಜ್ಜಿ ಮಾಡತ್ತೀನಿ. ಬೋಂಡ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಆಗಿದ್ದು. ಇಲ್ಲಿ 1 ಕಪ್ ಅಷ್ಟು ದೋಸೆ ಹಿಟ್ಟು ಉಳಿದಿತ್ತು. ಒಂದು ಬೌಲಿಗೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡೀನಿ ಕಟ್ ಮಾಡಿ. ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ಕೊಂಡೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡೀನಿ. ಹಾಗೆ 1-2 ಸ್ಪೂನ್ ಕಡ್ಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ಹಾಗೆ 1-3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ಹಾಗೆ ಸಣ್ಣಗೆ ಕಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಆಲ್ರೆಡಿ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರ್ತೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಕಲಸಾಕತ್ತೀನಿ. ನೋಡಿ, ಎಲ್ಲ ಚಲೋ ತಂಗ ಎಲ್ಲ ಕಲಿಸಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ ಕಲಿಸೀನಿ. ಸ್ವಲ್ಪ ಗಟ್ಟಿ ಅನ್ಸಕತ್ತಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕಿಬಿಟ್ಟು ಇದನ್ನ ಇನ್ನೊಂದ್ಸಲ ಎಲ್ಲ ಚಲೋ ತಂಗ ಕಲಿಸಿ ನೋಡಿ ಎಲ್ಲ ಕಲಿಸಿ ಇಟ್ಕೊಂಡಿನಿ. ಇವಾಗ ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ನ. ಎಣ್ಣೆ ಕಾದಿತ್ತು, ಎಣ್ಣೆ ಒಳಗೆ ಹಾಕ್ಕೊಳಕತ್ತೀನಿ. ತುಂಬ ಚೆನ್ನಾಗಿರ್ತಾವೆ, ಬೇಗನೆ ಮಾಡ್ಕೋಬೋದು. ದೋಸೆ ಹಿಟ್ಟು ಏನಾರ ಉಳಿದಿತ್ತಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ಕ್ರಿಸ್ಪಿ ಆಗೋ ಮಟ್ಟ, ಗರಿ ಗರಿ ಆಗೋ ಮಟ್ಟ ಕರ್ಕೋಬೇಕು. ನೋಡಿ ಇವಾಗ ನೋಡಿ ಕಲರ್ ಹೇಗಿದಾವೆ, ಗರಿ ಗರಿಯಾಗಿ ಕ್ರಿಸ್ಪಿ ಆಗೋ ಮಟ್ಟ ಕರೆದ್ಬಿಟ್ಟು ಇವಾಗ ತೆಗಿಯಕತ್ತೀನಿ. ನೋಡಿ, ತೆಗೆದುಬಿಟ್ಟು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ. ತುಂಬ ಚೆನ್ನಾಗಿದ್ದು ಕ್ರಿಸ್ಪಿಯಾಗಿ, ನೋಡಿ ಎಷ್ಟು ಕ್ರಿಸ್ಪಿಯಾಗ್ಯಾವು, ತುಂಬ ಗರಿ ಗರಿಯಾಗಿದ್ದು. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.